ಎರಡು ಬಲಿಷ್ಠ ತಂಡಗಳು ಇದೀಗ ಮುಖಾಮುಖಿ ಆಗ್ತಾ ಇದೆ. ದಯವಿಟ್ಟು ಇದು ಮಹಿಳೆಯರಿಗಾಗಿ ಸೀಮಿತವಾಗಿದೆ ಗ್ಯಾಲರಿ, ಯಾರು ಅತ್ಯಂತ ವಹಿಸಬೇಡಿ. ದಯವಿಟ್ಟು ಪುರುಷ ಗ್ಯಾಲರಿಗೆ ಪುರುಷರು ಹೋಗ್ಬೇಕಂತ ವಿನಂತಿಯನ್ನ ಮಾಡ್ತೇವೆ, ಯಾರು ಅತ್ಯಂತ ವಹಿಸಬೇಡಿ. ವೇದಿಕೆಯ ಬಲಭಾಗದಲ್ಲಿರುವಂತ ಗ್ಯಾಲರಿ ಮಹಿಳೆಯರಿಗಾಗಿ ಸೀಮಿತವಾಗಿದೆ. ದಯವಿಟ್ಟು ಅಲ್ಲಿ ಪುರುಷ ಪ್ರೇಕ್ಷಕರು ವೇದಿಕೆಯ ಮುಂದಿನ ಗ್ಯಾಲರಿ ಮತ್ತು ಎಡ ಗ್ಯಾಲರಿಯನ್ನು ಉಪಯೋಗಿಸಬೇಕೆಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರು ಅತ್ಯಂತ ಭಾವಿಸಬೇಡಿ. ಪುರುಷ ಪ್ರೇಕ್ಷಕರಿಗೆ ಇಲ್ಲಿ ಎರಡು ಕಡೆ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ. ಎರಡು ಬಲಿಷ್ಠ ತಂಡಗಳು ಪ್ರತಿಷ್ಠೆಯ ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪ್ರತಿಷ್ಠೆಯನ್ನು ಬಲವಾಗಿರಿಸಿ ಪ್ರತಿಸ್ಪರ್ಧಿಗಳಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಒಂದು ನಿರ್ಣಾಯಕ ದಿನ ಸುಂಕದಕಟ್ಟೆ ಕಪ್ 2023ರ ಗದ್ದುಗೆಗೆ ಇರೋ ಬಲಿಷ್ಠ ತಂಡ ಯಾವುದು ಎಂಬುದನ್ನ ನಿರ್ಧರಿಸುವ ನಿರ್ಣಾಯಕ ದಿನ. ಅಣ್ಣ ದಯವಿಟ್ಟು ಉಳಿಬೇಕು, ದಯವಿಟ್ಟು ಇಳಿರಿ. ಬನ್ನಿ ನಾನು ಆಚೆ ಬನ್ನಿ, ದಯವಿಟ್ಟು ಎಲ್ಲ ಬನ್ನಿ ಆಚೆ. ಸರ್ ಇಲ್ಲೊಬ್ರು ಪಿಸಿ ಕಳಿಸಿ ಸರ್. ಅಣ್ಣ ಇಳಿರಣ್ಣ. ಹೆಣ್ಮಕ್ಳು ಜಾಗದಲ್ಲಿ ಕುತ್ಕೊಂಡು ಗಂಡ್ಮಕ್ಳು ಹೆಂಗ ಕುತ್ಕೊಳ್ತೀರ? ಬರ್ರ ಬೋರ್ಡ್ ಹಾಕಿದ್ರು ಅಲ್ಲಿ ಹೆಣ್ಮಕ್ಳು ಅಂತ ಅಷ್ಟು ಚೆನ್ನಾಗಿ ಹಾಕಿದ್ವಿ. ಇಳಿರಿ ಕೆಳಗಡೆ ಎಲ್ಲ ಇಳಿಬೇಕು ಪಟ. ಓ ನಮ್ಮ ಅಣ್ಣ ಜಾಗ ಐತನಿ ಲೇಡೀಸ್ ಹಂಗಲ್ಲ ಅಣ್ಣ, ಬೇಡ ನೀನು ಒಬ್ಬ ಕುತ್ಕೊಂಡು 1000 ಕುತ್ಕೊತಾನೆ, ಬೇಡ ಬಾ. ಹೌದು ಅಣ್ಣ, ಹೆಣ್ಮಕ್ಳು ಜಾಗ ಕೊಡ್ತಾರೆ, ಗಂಡ್ಮಕ್ಳಿಗೂ ಕೊಟ್ಟಿದೀವಿ ಅಣ್ಣ, ದೊಡ್ಡ ದೊಡ್ಡದಾಗಿ. ಹೌದು ಹೌದಣ್ಣ, ಹೌದು ಬೇಡ ನಡ್ರಿ ದಯವಿಟ್ಟು. ದಯವಿಟ್ಟು ಅಂತಮ್ಮ ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಗೆ ಅಗೌರವಾಗಿ ನಾವು ಹೇಳ್ತಾ ಇಲ್ಲ. ಮಹಿಳೆಯರು ಬರ್ತಾ ಇದ್ರೆ ನನ್ನೇ ಕೂಡ ಸಂಪೂರ್ಣವಾಗಿ ಕುಳಿತಿದ್ರು, ಅವ್ರಿಗೆ ಮುಜುಗರ ಆಗ್ತಾ ಇರಲಿಲ್ಲ. ಅಲ್ಲಿ ನಿಂತವ್ರು ಕೂಡ ಎಲ್ಲರೂ ಮೇಲ್ಗಡೆ ಜಾಗ ಇದೆ, ಹೋಗಿ ದಯವಿಟ್ಟು ಬನ್ನಿ ಅಣ್ಣ, ಯಾರು ಅನ್ಯತೆ ಭಾವಿಸ್ಬೇಡಿ ಪ್ಲೀಸ್. ಈಗ ಆಗಮಿಸ್ತಾ ಇದ್ದಾರೆ, ಅವರಿಗೆ ಮುಜುಗರ ಆಗದ ರೀತಿಯಲ್ಲಿ ಪುರುಷ ಪ್ರೇಕ್ಷಕರು ಸ್ವಯಂ ಪ್ರೇರಿತರಾಗಿ ಅವರಿಗೆ ಸ್ಥಳಾವಕಾಶವನ್ನು ನೀಡಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಅನ್ಯತೆ ಭಾವಿಸಬಾರ್ದು. ಎರಡು ಬಲಿಷ್ಠ ತಂಡಗಳು ಶ್ರೇಷ್ಠ ಪ್ರದರ್ಶನವನ್ನು, ಸಮಬಲದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾವೆ. ಎರಡರಲ್ಲಿ ಸಾಕ್ತಾ ಇದೆ. ಅದ್ಭುತವಾದ ನವಚೇತನ ಬಿ ತಂಡ ಆಟಗಾರರು ಕೂಡ ಇಲ್ಲಿ ಎರಡು ತಂಡಗಳನ್ನ ಸಂಘಟಿಸಿಕೊಂಡು ಬಂದಿದ್ದಾರೆ. ನವಚೇತನ ಕೋಡಿ ಚಿಕ್ಕಳ ಅದ್ಭುತ ಸಾಧನೆಯಲ್ಲಿ ಮಾಡ್ತಾ ಇದೆ. ನಿಜವಾಗ್ಲೂ ಈ ಯುವನಾವಸ್ಥೆಯಲ್ಲಿ ಈ ಪ್ರವಾಸದ ಅದ್ಭುತವಾದಂತಹ ಪ್ರಪಂಚದಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ತಪ್ಪದಾಯಿಸಿಕೊಂಡ ನವಚೇತನ ಕ್ರೀಡಾ ಸಂಸ್ಥೆ ಉತ್ತಮ ಸಾಧನೆಯಲ್ಲಿ ಮಾಡ್ತಾ ಇದೆ, ನಮ್ಮ ಪಕ್ಕ ನಡೆಸ್ತಾ ಇದೆ. ಅರ್ಜುನ್ ಜಸ್ಟ್ ನಂಬರ್ 4. ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಂಡಿದ್ದ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಪಿಸಿ ರಮೇಶ್ ಅವರ ಸುಪ್ರೀಂ ಅವರಾಗಿದ್ದಾರೆ. ಆರ್ಯ ಉತ್ತಮ ತಿರುಮಲ ಸೂಕ್ತ ಸಂದರ್ಭದಲ್ಲಿ ತಂಡಕ್ಕೆ ನೀಡಿದ್ದಾರೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಮಾನ್ಸೂನ್. ಮತ್ತೆ ಉತ್ತಮ ಸುಸ್ಥಿತಿಯನ್ನು ಪಡ್ಕೊಳ್ಳಬೇಕಾಗಿದೆ. ಸೂಪರ್ ರಿಚ್ ಅತ್ಯುತ್ತಮ ದಾಳಿ ನವಚೇತನ ತಂಡಕ್ಕೆ ಚೈತನ್ಯವನ್ನು ತುಂಬಿದಂತ ಸೂಪರ್ ರಿಚ್ ನ ಸೂಪರ್ ರೈಡರ್ ಆಗಿದೆ. ಇದರೊಂದಿಗೆ
6-4ರಲ್ಲಿ ಪಂದ್ಯ 2 ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಲಭಿಸಿರುವ ಚಿನ್ನದಂತ ಅಂಕಗಳನ್ನೇ ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯನ್ನ ಡಿಫೆನ್ಸಿವ್ ಗೇಮ್ಗೆ ಮೊರೆ ಹೋಗ್ತಾ ಇದ್ದಾರೆ. ಅತ್ಯುತ್ತಮ ಆಟಗಾರರು, ಝಲ್ಪಕ ಆಟಗಾರರು ಉತ್ತಮ ಕಠಿಣ ತಾಲೀಮನ್ನ ನಡೆಸಿ ದಿನಪ್ರತಿ ಬೆಳಿಗ್ಗೆ ಮತ್ತೆ ಸಂಜೆ ಸತತವಾಗಿ ನಿರಂತರವಾಗಿ ಅವಿರತವಾಗಿ ಪರಿಶ್ರಮಿಸಿ ಕಠಿಣ ತಾಲೀಮನ್ನು ಮಾಡಿದ 2 ಬೇರೆ ಈ ಬಾರಿ ಒಂದು ಅತ್ಯುತ್ತಮವಾದಂತಹ ಹಿಡಿತ, ಕಬಡ್ಡಿಯಲ್ಲಿ ಹೇಳಬಹುದಂತ ಸೂಪರ್ ಹಿಡಿತ ಅದು. ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಗಳಿಸ್ಕೊಳ್ತಾ ಪಂದ್ಯದ ಮೇಲಿನ ಬಿಗಿ ಹಿಡಿತಕ್ಕೆ ಮಾನ್ಸೂನ್ ಮನಸ್ಸು ಮಾಡಿದೆ. ಸುಂಕನಗಡ್ಡೆ ಕಪ್ 2023ರ ಕಣ್ಮನ ಸೆಳೆಯುವ ಪಾರಿತೋಷಿಕಗಳು, ಚಾಂಪಿಯನ್ಸ್ ಟ್ರೋಫಿಗಳು ಮತ್ತೆ ಕ್ರೀಡಾಂಗಣಕ್ಕೆ ಧಾವಿಸ್ತಾ ಇದ್ದಾರೆ. ನನ್ನ ಇದೇ ಅಂಕಣದಲ್ಲಿ ನಮ್ಮ ಮಂಜುರವರು ಮತ್ತೆ ನಮ್ಮ ನಾಗೇಶ್ ಅಣ್ಣನವರು ತಮ್ಮ ಅಮೃತ ಹಸ್ತದಿಂದ ಈ ಚಾಂಪಿಯನ್ಸ್ ಟ್ರೋಫಿಯನ್ನು ಅನಾವರಣಗೊಳಿಸಿದರು. ಈ ಟ್ರೋಫಿಯನ್ನ ಹೊತ್ತೊಯ್ಯುವಂತ ಬಲಿಷ್ಠ ತಂಡ ಯಾವುದೆಂಬುದನ್ನು ನಿರ್ಧರಿಸೋ ನಿರ್ಣಾಯಕ ದಿನ ಇದಾಗಿದೆ. ಈಗಾಗಲೇ ಸಾಕಷ್ಟು ತಂಡಗಳು ಈ ಪಂದ್ಯಾವಳಿಯಲ್ಲಿ ಆಡಿ ನಿರ್ಗಮಿಸಿದವೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಅಂತಿಕ ಪ್ರವೇಶವನ್ನು ಪಡೆಯುವಂತ ಬಲಿಷ್ಠ ಶ್ರೇಷ್ಠ ತಂಡಗಳು ಯಾವೆಂಬುದನ್ನು ನಿರ್ಧರಿಸೋ ರಣರೋಚಕ ನಿರ್ಣಾಯಕ ದಿನ ಇದಾಗಿದೆ. ಮತ್ತೊಂದು ಅದ್ಭುತವಾದ ಹಿಡಿತ ಹರ್ಷವರ್ಧನ್. ಸತತ 3 ಟ್ಯಾಕಲ್ ಪಾಯಿಂಟ್ಗಳು ತಂಡಕ್ಕೆ ಉಪಯುಕ್ತವಾಗಿದೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಹರ್ಷ. ತಂಡಕ್ಕೆ ಉಪಯುಕ್ತವಾದ ಒಬ್ಬ ಅತ್ಯುತ್ತಮ ಡಿಫೆಂಡರ್ ಕೂಡ. ಲಾಸ್ಟ್ 5 ಮಿನಿಟ್ಸ್ ನಿಶಾನೆ ಹೊರಬಿದ್ದಿದೆ. ಬೆಳಿಗ್ಗೆ ನಿಶಾನೆ ಮುಖ್ಯ ತೀರ್ಪುಗಾರರು ಹೇಳ್ತಾ ಇದ್ದಾರೆ 5 ನಿಮಿಷಗಳ ಆಟ ಮಾತ್ರ ಬಾಕಿ ಈ ಪಂದ್ಯದ ಮುಕ್ತಾಯಕ್ಕಾಗಿ. 7-6 ಇನ್ ಫೇವರ್ ಆಫ್ ಮಾನ್ಸೂನ್. ಇದೀಗ ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದೆ. ಮತ್ತೊಂದು ರೋಚಕ ದಾಳಿ. ಒಳನುಗ್ಗಿ ಎದುರಾಳಿ ಅಡ್ಡಬಟ್ಟಿ ತೊಡೆತಟ್ಟಿ ಒಂದು ಅಂಕದ ಗಳಿಕೆಯನ್ನ ಖಚಿತಪಡಿಸಿಕೊಳ್ತಾ ಇದ್ದಾನೆ. ಅಂತರವಷ್ಟೇ ನವಚೇತನ ತಂಡಕ್ಕೆ ಚೈತನ್ಯವನ್ನು ತುಂಬುವ ಒಂದು ದಾಳಿಯದಾಗಿ ಯಾವುದಾಗ್ಬೋದು ಅಥವಾ ಟ್ಯಾಕಲ್ ಪಾಯಿಂಟ್ ಯಾವುದಾಗ್ಬೋದು ಕಾದು ನೋಡಬೇಕಾಗಿದೆ. 8-6ರಲ್ಲಿ ಪಂದ್ಯ ಕೇವಲ 2 ಅಂಕಗಳ ಅಂತರದ ಹಿನ್ನಡೆ ಅಷ್ಟೇ. ನೂತನ ದಾಳಿಗಾರನಾಗಿ ಯುವ ಆಟಗಾರ ಚೆಸ್ ನಂಬರ್ 2. ಮತ್ತೊಂದು ಅತ್ಯುತ್ತಮವಾದಂತಹ ಹರ್ಷ. ಕಬಡ್ಡಿಯಲ್ಲಿ ಹೇಳಬಹುದು ಒಂದು ಅತ್ಯುತ್ತಮವಾದಂತಹ ಟ್ಯಾಕಲ್ ಡಿಫೆನ್ಸಿವ್ ಟೆಕ್ನಿಕ್ ಪಾಯಿಂಟ್. ಅದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾನೆ. ಸತತ 4 ಟ್ಯಾಕಲ್ ಪಾಯಿಂಟ್ಗಳು ತಂಡಕ್ಕೆ ನಿಜವಾಗ್ಲೂ ಅದ್ಭುತವಾದ ವರವಾಗಿದೆ. ನವಚೇತನ ತಂಡವನ್ನು ಹಂತ ಹಂತವಾಗಿ ಹರ್ಷವರ್ಧನ್ 4 ಸತತ ಟ್ಯಾಕಲ್ ಪಾಯಿಂಟ್ಗಳನ್ನ ಯಶಸ್ವಿ ಟ್ಯಾಕಲ್ ಪಾಯಿಂಟ್ಗಳನ್ನ ಗಳಿಸಿಕೊಳ್ತಾ ತಂಡ 4 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ಹರ್ಷವರ್ಧನ ತಂಡಕ್ಕೆ ನೆರವಾಗಿದ್ದಾನೆ. ನನ್ನ ಅನುಭವದ ಧಾರೆಯನ್ನು ತಂಡಕ್ಕೆ ಹೊರವಾಗಿ ಧಾರೆ ಎರೀತಾ ಇದೆ. ಎದುರಾಳಿಯ ಲೋಲಪುರಿಯೊಂದಿಗೆ ಈ ಬಾರಿ ಕ್ಯಾಂಪ್ ಅನ್ನು ಕಂಡುಕೊಂಡ ಯಶಸ್ವಿ ರೈಡಿಂಗ್ ಪಾಯಿಂಟ್ ಒಂದಿಗೆ ಲಾಸ್ಟ್ 2 ಮಿನಿಟ್ಸ್ ನವಚೇತನ ತಂಡಕ್ಕೆ ಆಘಾತವನ್ನು ನೀಡಿದೆ. ಏಕಾಂಗಿ ದಾಳಿಗಾರನಾಗಿ ಆಂಕಲ್ ಹೋಲ್ಡ್ಗೆ ದಾಳಿಗಾರ ಬಂದಿ ಆಗ್ತಾ ನಿರ್ಣಾಯಕ ನಿಮಿಷದ ನಿಶಾನೆ ಹೊರಬಿದ್ದಿದ್ದ ನಿರ್ಣಾಯಕರಿಂದ ಬಹುತೇಕ ಪಂದ್ಯವನ್ನು ಗೆಲ್ಲುವ ನಿಟ್ಟಿನಲ್ಲಿ ಮಾನ್ಸೂನ್. ಹರ್ಷವರ್ಧನ ಸತತ 6 ಟ್ಯಾಕಲ್ ಪಾಯಿಂಟ್. ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ತಂಡದ ಗೆಲುವಿನ ರೂವಾರಿ ಕೂಡ ಆಗಿದ್ದಾನೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಹರ್ಷವರ್ಧನ ಈ ಪಂದ್ಯದ ಒಬ್ಬ ಯಶಸ್ವಿ ಡಿಫೆಂಡರ್ ಆಗಿ ನವಚೇತನ ವಿರುದ್ಧ ಗೆಲುವನ್ನು ಸಾಧಿಸಲಿಕ್ಕೆ ಆತನ ಆಟ ನಿಜವಾಗ್ಲೂ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ಡಿಫೆನ್ಸ್ ವಿಭಾಗದಲ್ಲಿ ತಂಡವನ್ನು ಅದ್ಭುತವಾಗಿ ಡಿಫೆನ್ಸ್ ಅನ್ನು ಕಾಯ್ದಿರಿಸಿಕೊಳ್ತಾರೆ. ನವಚೇತನ ಆಟಗಾರನ ಯಶಸ್ವಿಯಾಗಿ ಬಂಧಿಸಿ ಈ ಪಂದ್ಯವನ್ನ ಗೆಲ್ಲುವ ನಿಟ್ಟಿನಲ್ಲಿ ಮಾನ್ಸೂನ್ ಮುನ್ನಡೆಯಲ್ಲಿ ಸಾಕ್ತಾ ಇದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ನವಚೇತನ ಇದೆ. ನಿತೇಶ್ ಬೇಗ ಬರಪ್ಪ.
ಹಾಗೆ ಇದರಲ್ಲಿ ಬ್ಯಾಡಳ್ಳಿ ಬಾಯಿಸ್ತಾರೆ ಆಟಗಾರ ಕೂಡ ಕೂಡಲೇ ಅಂಕಣವನ್ನು ಪ್ರವೇಶಿಸಬೇಕು, ತಡ ಮಾಡಬಾರ್ದು. ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಅನ್ನ ಪಂದ್ಯ ಮುಕ್ತಾಯವಾಗಿದ್ದು ನವಚೇತನ ಬಿ ತಂಡ ಸತತ 3ನೇ